ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಎಪಿಸೋಡ್ನ ನೋಡ್ಕೊಂಬರೋಣ. ಸೂರ್ಯ ಮೀನ ಡ್ರೈವಿಂಗ್ ಕ್ಲಾಸ್ಗೆ ಸೂರ್ಯನೇ ಮೊದಲನೇ ಒಂದು ಕಸ್ಟಮರ್ ಆಗಿರ್ತಾಳೆ. ಸೂರ್ಯ ಡ್ರೈವಿಂಗ್ಗೆ ಹೇಳ್ಕೊಡೋಕ್ಕೆ ರೆಡಿ ಆಗ್ತಾ ಇರ್ತಾನೆ. ಅದೇ ಟೈಮ್ಗೆ ಶ್ರುತಿ ಬರ್ತಾಳೆ. ಶ್ರುತಿ ಬಂದು ಒಂದು ಸೆಲ್ಫಿ ಹಿಡ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾಳೆ. ಅದಾದಮೇಲೆ ಸೂರ್ಯ ಮೀನಾ ಇಬ್ಬರೂ ಏನಕ್ಕೆ ಸೆಲ್ಫಿ ಅಂತಂದಾಗ, ನಿಮ್ಮ ಮೊದಲನೇ ಒಂದು ಡ್ರೈವಿಂಗ್ ಸ್ಕೂಲ್ ಸ್ಟಾರ್ಟ್ ಆಗಿದೆ, ನಾನು ಸೋಷಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ, ಸೋಷಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡೋಕ್ಕೆ ನೀವು ಸ್ಪೆಕ್ಸ್ ಹಾಕ್ಕೊಳ್ಳಿ, ಸ್ಪೆಕ್ಸ್ ಮಿಸ್ಸಿಂಗ್ ಇದೆ ಅಂದಾಗ, ಅದಿಲ್ಲದೇ ರೋಡ್ ಕಾಣಿಸಲ್ಲ, ಇದನ್ನು ಅದನ್ನು ಹಾಕ್ಕೊಂಡ್ರೆ ಯಾವ ರೀತಿ ರೋಡ್ ಕಾಣಿಸುತ್ತೆ, ಬೇಡ ಅಂತ ಹೇಳ್ತಾಳೆ. ಇಲ್ಲ, ನೀವು ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ, ಫೋಟೋ ಒಂದು ಸೆಲ್ಫಿ ತೊಗೊಂಡು ಸೋಷಲ್ ಮೀಡ್ಯಾದಲ್ಲಿ ಹಾಕ್ತೀನಿ, ಡ್ರೈವಿಂಗ್ ಸ್ಕೂಲು ಪ್ರಮೋಟ್ ಆದಂಗೆ ಆಗುತ್ತೆ ಇದರಿಂದ ಅಂತ ಹೇಳಿ ಶ್ರುತಿ ಇವ್ರನ್ನ ರೇಗಿಸ್ತಾ ಇರ್ತಾಳೆ. ಸರಿ, ನಾನು ಬಂದು ಕಾಫಿ ಮಾಡಿಕೊಡ್ತೀನಿ, ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದಾಗ, ಓಕೆ, ನೀವು ಆರಾಮಾಗಿ ಡ್ರೈವಿಂಗ್ ಕೂಡ ಮಾಡಿ, ನಾನು ಹೊರಡ್ತೀನಿ, ಏನಿಲ್ಲ, ಏನು ನೀವು ಟೆನ್ಷನ್ ತೊಗೊಂಡಿರ, ಆರಾಮಾಗಿ ಡ್ರೈವಿಂಗ್ ಮಾಡಿ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೊರಡ್ತಾಳೆ. ಅದಾದಮೇಲೆ ಸೂರ್ಯ ಮೀನು ಇಬ್ಬರು ಸಹ ಡ್ರೈವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಯಾವ ರೀತಿ ಹೇಳ್ತೀನೋ ಆ ರೀತಿ ನೀನು ಡ್ರೈವಿಂಗ್ ಮಾಡು, ನಾನು ಯಾವ ಥರ ಇನ್ಸ್ಟ್ರಕ್ಷನ್ ಕೊಡ್ತೀನೋ ಅದೇ ರೀತಿ ನೀವು ಡ್ರೈವಿಂಗ್ ಮಾಡಬೇಕು ಅಂತ ಹೇಳಿ ಸೂರ್ಯ ಅಂತಾನೆ. ಅದಾದಮೇಲೆ ಓಕೆ ರೀ, ನೀವು ಹೇಳ್ದಂಗೆ ನಾನು ಡ್ರೈವ್ ಮಾಡ್ತೀನಿ ಅಂತ ಹೇಳಿ ಮೀನಾ ಅಂತಾಳೆ. ಅಲ್ಲ, ದಿನ್ನೆ ಹಂಸವಾದೆಲ್ಲ ನೋಡ್ಕೊಂಡು ಡ್ರೈವ್ ಮಾಡಬೇಕು ಅಂತ ಹೇಳಿ ಸೂರ್ಯ ಅಂತಾನೆ. ಸರಿ ರೀ, ನೀವು ಬೈಬೇಡಿ, ನನಗೆ ಪ್ರೀತಿಯಿಂದ ಹೇಳ್ಕೊಡಿ ಅಂದರೆ, ಓಕೆ ಮೇಡಮ್, ಆಯಿತು, ಈ ಕಡೆ ತೊಗೊಳ್ಳಿ, ರೈಟ್ ತೊಗೊಳ್ಳಿ ಮೇಡಮ್, ಲೆಫ್ಟ್ ತೊಗೊಳ್ಳಿ ಮೇಡಮ್ ಅಂಥೇಳಿ ಸೂರ್ಯ ಡ್ರೈವಿಂಗ್ ಯಾವ ರೀತಿ ಮಾಡಬೇಕು ಅಂತ ಮೀನಾಗೆ ಹೇಳ್ಕೊಂಡು ಬರ್ತಾ ಇರ್ತಾನೆ. ಅದೇ ಟೈಮಲ್ಲಿ ಮೀನಾ ಫ್ರೆಂಡ್ಸು ಸಿಗ್ತಾರೆ ರೋಡ್ ಸೈಡು. ಬನ್ನಿ ಬನ್ನಿ ಅಂಥೇಳಿ ಎಲ್ಲರೂ ಹಚ್ಕೊತಾಳೆ. ನೀನು ಸೈ ಮೀನಾ, ಎಲ್ಲದಕ್ಕೂ ಸೈ ನಮ್ಮ ಮೀನಾ, ಹೂವು ಕಟ್ಟೋದ್ರಲ್ಲೂ ರೆಡಿ, ಮತ್ತು ಡ್ರೈವಿಂಗ್ ಮಾಡೋದ್ರಲ್ಲೂ ರೆಡಿ ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ನೋಡು, ಮೀನಾ ಡ್ರೈವ್ ಮಾಡ್ತಾಯಿದ್ದಾರೆ, ನನಗಂತೂ ತುಂಬ ಆಶ್ಚರ್ಯ ಮೀನಾ ಡ್ರೈವ್ ಮಾಡ್ತಾ ಇರೋದಕ್ಕೆ ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಎಲ್ಲ ಅಂತ ಇರ್ತಾರೆ. ಅದರಲ್ಲಿ ಏನೋ ದೊಡ್ಡ ವಿಚಾರ ಅಂತ ಅಂದಾಗ, ಹೌದು, ಮೀನಾ ಹೂವನೂ ಕಟ್ತಾಳೆ, ಡ್ರೈವು ಮಾಡ್ತಾಳೆ, ನೀವು ಮಾಡೋಕ್ಕಾಗುತ್ತಾ, ನೀವು ಕಟ್ಬಿಡ್ತೀರ ಹೂವನ ಅಂತ ಹೇಳಿ ಅಂದಾಗ, ಯಾಕೆ ಮಾಡೋಕ್ಕಾಗಲ್ಲ, ನಾನು ನೈಟು ಹೇಳ್ಕೊಡಿ, ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ಕಟ್ಟಿ ದಬ್ಬಾಕ್ಬಿಡ್ತೀನಿ ಅಂತ ಹೇಳಿ ಸೂರ್ಯ ಅಂತಾನೆ. ಸಾಕು ಸಾಕು, ನಾ ಹೇಳಿದಷ್ಟು ಸುಲಭ ಅಲ್ಲ ಮಾಡೋದು ಅಂತ ಅಂದಾಗ, ಸೂರ್ಯ, ನೋಡು ಮೀನಾ ಅವರೆಲ್ಲ ಯಾವ ರೀತಿ ರೇಗಿಸ್ತಾ ಇದ್ದಾರೆ ಅಂದಾಗ, ಹೌದು ನಿಜ, ಅವ್ರು ಹೇಳೋದ್ರಲ್ಲಿ ಏನು ತಪ್ಪಿದೆ, ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದ ತಕ್ಷಣ ಸೂರ್ಯ ಕೋಪ ಬಂದು, ಇಳೀರಿ ಫಸ್ಟು ಕಾರಿಂದ, ನೀವು ಇಲ್ಲೇ ದೇವಸ್ಥಾನ ಇರೋದು, ಇಲ್ಲಿಂದನೇ ನಡ್ಕೊಂಡು ಹೋಗ್ಬಿಡಿ, 5 ನಿಮಿಷ ಅಷ್ಟೇ ತಾನೇ ಇರೋದು ಅಂತ ಹೇಳಿ ಅವ್ರನ್ನೆಲ್ಲ ಕಾರಿಂದ ಇಳಿಸಿಬಿಡ್ತಾನೆ. ಅದಕ್ಕೆ ಮೀನಾ, ರೀ ಯಾಕ್ರಿ ಈ ಥರ ಮಾಡ್ತಾಯಿದ್ದೀರ ಅಂದರೆ, ಇಳಿಯ ಫಸ್ಟು, ಅವ್ರ ಜೊತೆ ಸೇರ್ಕೊಂಡು ನಾನು ರೇಗಿಸ್ತಾ ಇದೆಯಾ ನೀನು, ಇಳಿ ಫಸ್ಟು ಅಂತ ಹೇಳಿ ಕಾರಿಂದ ಇಳಿಸ್ತಾನೆ. ಅದಕ್ಕೆ ಮೀನಾ, ಹೋಗು, ಇಲ್ಲಿಂದ ನಡ್ಕೊಂಡು ಹೋಗು ಅಂದಾಗ, ಮೀನಾ, ನೀವು ಬನ್ನಿ, ಮನೆಗೆ ಬನ್ನಿ, ನಿಮ್ಗೆ ಕಾದಿದೆ ಹಬ್ಬ ಅಂತ ಹೇಳ್ತಾಳೆ. ಹೋಗಿ, ಸರಿ ನೋಡಿದ್ದೀನಿ ನಾನು ಅಂತ ಹೇಳಿ ಅಂತಾರೆ. ಅದೇ ಟೈಮ್ಗೆ ರೋಹಿಣಿ ಹೋಮ್ ಆಂಬ್ಯುಲೆನ್ಸಲ್ಲಿ ಇರ್ತಾಳೆ. ಅವ್ರ ಅಮ್ಮ ಕಡೆಯಿಂದ ಕಾಲ್ ಬರುತ್ತೆ. ಏನಮ್ಮ ಈ ಟೈಮಲ್ಲಿ ಮನೋಜ್ ಜೊತೆಲಿ ಇದ್ದೀನಿ ಅಂತ ಗೊತ್ತಿದ್ರು ಕಾಲ್ ಮಾಡಿದೆ, ಏನಮ್ಮ ಅಷ್ಟೊಂದು ಅರ್ಜೆಂಟ್ ಅಂದಾಗ, ಹೌದು ಅರ್ಜೆಂಟೆ ಅಂತಂದಾಗ ಅವರಮ್ಮ, ಸರಿ ಆಯಿತು ಏನು ಅಂತ ಹೇಳಿದಾಗ, ಪೇರೆಂಟ್ಸ್ ಮೀಟಿಂಗ್ ಇದೆ, ನೀನು ಬರಲೇಬೇಕು ಅಂತಾಳೆ. ಏನಮ್ಮ ನೀವು ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳ್ತಾ ಇದ್ದೀರಾ, ಬರೋಕ್ಕಾಗೋದಿಲ್ಲ ಅಂದಾಗ, ಇದು ನಿನ್ನ ಮಗನ ಭವಿಷ್ಯ ವಿಚಾರ, ನೀನು ಯೋಚನೆ ಮಾಡು, ಬರಲೇಬೇಕು ನೀನು, ಅವರೆಲ್ಲ ಬರಬೇಕಂತ ಹೇಳ್ತಾ ಇದ್ದಾರೆ, ಪೇರೆಂಟ್ಸ್ ಜೊತೆ ಮಾತಾಡಲೇಬೇಕಂತ ಅಂದಾಗ, ಓಕೆ, ನಾನೇನೋ ಒಂದು ಪ್ಲ್ಯಾನ್ ಮಾಡ್ತೀನಿ ನಡಿ ಅಂತ ಹೇಳಿ ಕಟ್ ಮಾಡ್ತಾರೆ. ಅದೇ ಟೈಮ್ಗೆ ಸೂರ್ಯ ಇಲ್ಲಿ ವೆಜಿಟೇಬಲ್ ಶಾಪ್ ಹತ್ರ ಕೂತ್ಕೊಂಡಿರ್ತಾನೆ. ಮತ್ತು ರಿಟೈರ್ಡ್ ಆಗಿರೋ ಪೊಲೀಸರು ಬಂದು ವೆಜಿಟೇಬಲ್ಗೆ ಬಂದಿರ್ತಾರೆ. ಅದೇ ಟೈಮಲ್ಲಿ ತರಕಾರಿ ಬಗ್ಗೆ ಮಾತಾಡ್ತಾ ಪೊಲೀಸರಿಗೆ ಕೆಲವೊಬ್ಬರು ಒಳ್ಳೆಯವ್ರು ಇರ್ತಾರೆ, ಕೆಲವೊಬ್ಬರು ಕೆಟ್ಟವ್ರು ಇರ್ತಾರೆ, ತುಂಬ ದರ್ಪ ತೋರಿಸ್ತಾರೆ ಅಂತ ಹೇಳಬೇಕಾದ್ರೆ ರಿಟೈರ್ಡ್ ಆಗಿರೋ ಪೊಲೀಸ್ ಬಂದು ತುಂಬ ಕೋಪ ಮಾಡ್ಕೊತಾನೆ. ನನಗೆ ಕೆಣಕ್ತಾ ಇದೆಯಾ ನೀನು, ಕೋಪ ಬರಿಸ್ತಾ ಇದೆಯಾ ನೀನು ಅಂತ ಹೇಳ್ತಾನೆ. ನಾನೇನಕ್ಕೆ ನಿಮಗೆ ಕೋಪ ಬರಿಸಲಿ, ನಾನೇನೋ ಮಾತಾಡ್ತಾ ಇದ್ದೀನಿ, ನೀವು ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ ಅಂತ ಅಂದಾಗ, ಸೂರ್ಯ ಮತ್ತು ಪೊಲೀಸ್ ಇಬ್ಬರು ಸಹ ರುಚಿಗಿಲ್ತಾರೆ, ಜಗಳ ಆಡೋಕ್ಕೆ ನಿಂತ್ಕೊತಾರೆ, ಒಬ್ರಿಗೊಬ್ರು ಕತ್ತಿನ ಪಟ್ಟು ಹಿಡ್ಕೊಂಡು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ನಿಮ್ಮ ಬಗ್ಗೆ ಮಾತಾಡಿಲ್ಲ ಸರ್, ಕಾಮನ್ನಾಗಿ ಮಾತಾಡಿದ್ದು, ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ ನೀವು, ಪಬ್ಲಿಕಲ್ಲಿ ಇದೆಲ್ಲ ಚೆನ್ನಾಗಿರಲ್ಲ, ಸೂರ್ಯ ಕತ್ತಿನ ಪಟ್ಟೆನೇ ಇಟ್ಕೊಂಡಿದ್ದೀರಾ ನೀವು ಅಂತ ಹೇಳಿ ಸೂರ್ಯ ಅಂತಾನೆ. ಪಬ್ಲಿಕ್ಕೆಲ್ಲ ಇವ್ರನ್ನೇ ನೋಡ್ತಾ ಇರ್ತಾರೆ. ಅದನ್ನು ನೋಡಿ ಪೊಲೀಸು ಸೈಲೆಂಟಾಗಿ, ನಿನಗಿದೆ ಕಣೋ ಮಾರಿ ಹಬ್ಬ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಸೈಲೆಂಟಾಗಿ ಹೋಗ್ಬಿಡ್ತಾನೆ. ಸೂರ್ಯನು ಸಹ ಸೈಲೆಂಟಾಗಿ ಹೋಗ್ಬಿಡ್ತಾನೆ. ಶರ್ಟು ಹಿಡ್ಕೊಂಡು, ಶರ್ಟ್ ಎಳೆದಾಗ ಒಂದು ಸ್ವಲ್ಪ ಶರ್ಟ್ ಕಿತ್ತೋಗಿರುತ್ತೆ, ಅದನ್ನು ಅವನಿಗೆ ಕೊಟ್ಟು ಹೊರಡ್ತಾನೆ ಅಲ್ಲಿಂದ. ಅದಾದಮೇಲೆ ಮನೆಗೆ ಊಟಕ್ಕೆ ಬಂದಾಗ, ಇಡ್ಲಿ ಹಾಕು, ಇನ್ನೂ 2 ಹಾಕು ಅಂತ ಹೇಳಿ ಹಾಕ್ತಾ ಇರ್ತಾರೆ. ರಂಗನಾಥು, ಇಡ್ಲಿ ನಾನು ಯಾವಾಗಲೂ 3 ಅಲ್ವಾ ತಿನ್ನೋದು, ಏನಕ್ಕೆ 4-5 ಇಡ್ಲಿ ಹಾಕ್ತೀರಾ ಅಂತ ಅಂದಾಗ, ಅಪ್ಪ ತಿನ್ನಬೇಕಪ್ಪ, ಗೊತ್ತಾಗಲ್ಲ ನೋಡಿ ಎಷ್ಟು ಮೃದುವಾಗಿ ಮಾಡಿದ್ದಾಳೆ, ಸಾಫ್ಟಾಗಿದೆ ಇಡ್ಲಿ, ತಿನ್ನಿ ಅಪ್ಪ, ಇವಾಗಲ್ದ್ರೆ ಯಾವಾಗ ತಿಂತೀರಾ ಅಂತ ಹೇಳಿ ಸೂರ್ಯ ಅಂತಾನೆ. ಏಜ್ ಆದಾಗ ನಾವು ಎಷ್ಟು ತಿನ್ನಬೇಕೋ ಅಷ್ಟೇ ತಿನ್ನಬೇಕಪ್ಪ ಅಂತ ಹೇಳಿ ರಂಗನಾಥ್ ಅಂತಾನೆ. ಅದೇ ಟೈಮ್ಗೆ ಮನೋಜ ಮತ್ತು ರೋಹಿಣಿ ಬರ್ತಾರೆ. ಹುಡುಗಿ ಏನು ಮಾಡಿದ್ಯಾ ಟಿಫನ್ನು, ಬಡಿಸ್ಬಾ ಅಂತ ಅಂತಾರೆ.
ನಾನು ಯಾಕೆ ಬಡಿಸ್ಬೇಕು ಅಲ್ಲಿ ಇಲ್ವಾ ಹಾಕ್ಕೊತೀನಿ ಅಂತ ಹೇಳಿ ಅಂತಾರೆ. ಅದೇ ಟೈಮಿಗೆ ರೋಹಿಣಿ ನೀವು ಬಡಿಸಿಲ್ಲ ಅಂದ್ರೆ ಅಷ್ಟೇ ಹೋಯ್ತು ಬಿಡ್ರಿ, ನಾವೇ ಬಡಿಸ್ಕೊತೀರಿ, ಅದೇ ನೀವು ಮಾತಾಡ್ತೀರಾ ಅಂತ ಹೇಳಿ ರೋಹಿಣಿ ಅಂತಾಳೆ. ಅದೇ ಟೈಮ್ಗೆ ಶಾಂತಿ ನೀನು ಬಡಿಸ್ಬಿಟ್ರೆ ಏನಾಗುತ್ತೆ, ನಿನ್ಗೆ ಹಾಟ್ ಬಾಕ್ಸ್ ಏನಾದ್ರು ನಾಚ್ಕೊಂಡ್ಬಿಡುತ್ತಾ ಅಂತ ಹೇಳಿ ಅಂತಾಳೆ. ಅಲ್ಲೇ ಅತ್ತೆ ನಾನು ಯಾವಾಗಲೂ ನಾನೇ ಬಡಿಸ್ತಾ ಇದ್ನ, ಅವರೇ ಅಲ್ವಾ ಹಾಕ್ಕೊಂಡು ತಿಂತಾಯಿದ್ದು, ಇವಾಗಲೂ ಅವರೇ ಹಾಕ್ಕೊಂಡು ತಿನ್ನಲಿ ಅಂತ ಹೇಳಿ ಮೀನಾ ಅಂತಾಳೆ. ಯಾರು ಬಿಡಿಸಿರೋ ನಮಗಂತೂ ತುಂಬ ಹೊಟ್ಟೆ ಸಿಗ್ತಿದೆ ಅಂಥೇಳಿ ರವಿ ಶ್ರುತಿ ಮತ್ತು ಕುತ್ಕೊಂಡು ತಿಂತಾರೆ. ಶ್ರುತಿ ಇಲ್ಲ ನಾನು ಮಾಮ ಪಕ್ಕದಲ್ಲಿ ನಿಂತ್ಕೊಂಡೇ ತಿಂತೀನಿ, ರವಿ ನೀ ತಿನ್ನು ಅಂತ ಹೇಳಿ ಶ್ರುತಿ ರಂಗನಾಥ್ ಪಕ್ಕದಲ್ಲೇ ಕುತ್ಕೊಂಡು ತಿಂತಾ ಇರ್ತಾಳೆ. ಮನೋಜ್ ಅಂತೂ ಇಡ್ಲಿ ಹಾಕ್ಕೊಂಡು ತಿಂತಾ ಇರ್ತಾನೆ. ಏನು ಮನೋಜ್ ಇಷ್ಟೊಂದು ಇಡ್ಲಿ ತಿಂತಾಯಿದ್ವಿ ಅಂದರೆ, ಇಲ್ಲ ನನಗೆ ಬೇಕೇ ಬೇಕು, ತುಂಬ ಹೊಟ್ಟೆ ಸಿಗ್ತಿದೆ ಅಂತೇಳಿ ಹಾಟ್ ಬಾಕ್ಸಲ್ಲಿರೋ ಇಡ್ಲಿನೆಲ್ಲ ತೊಗೊಂಬಂದು ತಿಂತಾನೆ. ಹುಡುಗಿ ಇನ್ನೂ ಇಡ್ಲಿ ಇದ್ದರೆ ತೊಗೊಬಾ ಅಂತಾರೆ. ಕಿಚನಲ್ಲಿದೆ ತೊಗೊಬರ್ತೀನಿ ಬಡಿಸ್ಕೊಳ್ರಿ ಅಂತ ಹೇಳ್ತಾರೆ. ಓಕೆ ಅಂತಾರೆ. ಅದೇ ಟೈಮ್ಗೆ ಶಾಂತಿ ಇಡ್ಲಿನ ನೋಡಿಕೊಂಡು ಅಯ್ಯೋ ನಾನು ತಿನ್ನಲ್ಲ, ನಾನು 100 kg ಆಗಿಬಿಟ್ಟಿದ್ದೀನಿ, ನಾನೇನಾದರೂ ಗ್ರೀನ್ ಟೀ ಮಾಡ್ಕೊಂಡು ಕುಡಿತೀನಿ ಅಂತ ಅಂತಾಳೆ. ಆಗ ರಂಗನಾಥ್ ಏನೇ ಇದು ಈ ವಯಸ್ಸಲ್ಲಿ ಇದೆಲ್ಲ ಬೇಕೇ ನಿನಗೆ ಅಂದಾಗ, ಇಲ್ಲ ರೀ ನನಗೆ ಡ್ಯಾನ್ಸ್ ಮಾಡೋಕ್ಕಾಗ್ತಾಯಿಲ್ಲ, ನಾನು 100 kg ಜಾಸ್ತಿ ಆಗಿಬಿಟ್ಟಿದ್ದೀನಿ, ಕರೆಕ್ಟಾಗಿ 100 kg ಇದ್ದೀನಿ, ನಾನು ಸಣ್ಣ ಆಗಲೇಬೇಕು ಅಂತ ಹೇಳ್ತಾರೆ. ಮೀನಾ ಇಲ್ಲ ಅತ್ತೆ ಯಾರು ಹೇಳುತ್ತೆ ಹೇಳಿ ನೀವು 100 kg ಇದ್ದೀರಾ ಅಂದಾಗ, ಇಲ್ಲ ನಾನು 100 kg ಇರೋದು ನನಗೆ ಗೊತ್ತು ಅಂತ ಅಂತಾರೆ. ಹಂಗಂದ ತಕ್ಷಣವೇ ಮನೋಜ ಶಾಂತಿ ತಟ್ಟೆಲಿರೋ ಇಡ್ಲಿನೆಲ್ಲ ತೊಗೊಂಡು ಹಾಕ್ಕೊಂಡು ತಿಂತಾನೆ. ಹ್ಞೂ ಅಮ್ಮ ನೀನು ಸಣ್ಣ ಆಗಬೇಕಲ್ವಾ, ಕೊಡು ಇಡ್ಲಿ ಅಂತ ಅಂದ್ಬಿಟ್ಟು ತಟ್ಟೆಲಿರೋ ಇಡ್ಲಿನೆಲ್ಲ ಎತ್ತಾಕ್ಕೊತಾನೆ. ನಾವು ಕಷ್ಟಪಡೋದೇ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಗೊತ್ತಿಲ್ವಾ, ನನಗೆ ತುಂಬ ಹೊಟ್ಟೆ ಸಿಗ್ತಿದೆ ನನಗೆ ಅಂತ ಹೇಳಿ ತಿಂತಾ ಇರ್ತಾನೆ. ಅದೇ ಟೈಮ್ಗೆ ರೋಹಿಣಿ ಏನು ಮನೋಜ್ ನೀವು ಹಿಂಗೆ ತಿಂತಾಯಿದ್ದೆ ಅಂದರೆ, ಸುಮ್ಮನಿರು ರೋಹಿಣಿ ಅದರಲ್ಲಿ ಏನು ತಪ್ಪಿದೆ, ನಾನು ಹೊಟ್ಟೆಗಲ್ವ ನಾನು ತಿಂತಾ ಇರೋದು ಅಂತ ಹೇಳಿ ಬೈತಾಳೆ. ನಿನಗೂ ಬೇಕಾ ಇಡ್ಲಿ ಹೇಳು, ಇಲ್ಲ ಅದನ್ನ ನಾನು ತಿನ್ಕೊತೀನಿ ಅಂದಾಗ ಇಲ್ಲ ನನಗೆ ಹೊಟ್ಟೆ ಸಿಗ್ತಾ ಇದೆ ನನಗೆ ಬೇಕು ಅಂತ ಅಂದಾಗ ಸೈಲೆಂಟ್ ಆಗ್ತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.